ರಾಮ ಮಂದಿರ ಉದ್ಘಾಟನೆಯಾಯಿತು. ಹಾಗಾದ್ರೆ ಮುಂದೇನು ಅನ್ನುವಂತಹ ಮಾತುಗಳು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿಯ ಪ್ರಣಾಳಿಕೆಯ ಯಾವ ಮಟ್ಟಿಗೆ ಇರುತ್ತೆ, ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡುತ್ತೆ ಅನ್ನೋದರ ಬಗ್ಗೆ ಮಾತನಾಡುವುದಾದ್ರೆ, ರಾಮ ಮಂದಿರ 500 ವರ್ಷಗಳ ಕನಸಾಗಿತ್ತು, ಈಗ ಅದು ನನಸಾಗಿದೆ. ಅಂದ್ರೆ 1528ರಿಂದ ಈ ರಾಮ ಮಂದಿರದ ಒಂದು ಕನಸನ್ನ ಕಾಣ್ತಾ ಇದ್ರು. ಅಂದ್ರೆ ರಾಮ ಮಂದಿರವನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಬೇಕು, ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿ ಸರ್ಕಾರ ಬಂದ ನಂತರ ಇದಕ್ಕೆ ಈ ರಾಮ ಮಂದಿರದ ವಿಚಾರವಾಗಿ ಜಯ ಲಭಿಸಿದೆ. ಈ ವಿಚಾರವಾಗಿ ಬಿಜೆಪಿ ಈ ಅಸ್ತ್ರವನ್ನ ಪಕ್ಕಾ ತೆಗೆದುಕೊಳ್ಳುತ್ತೆ. ಯಾಕಂತಂದ್ರೆ 2024ರ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ವಿಚಾರವಾಗಿ ಅವರ 4 ಅಸ್ತ್ರಗಳಲ್ಲಿ ಇದು ಒಂದು ಅಸ್ತ್ರ ಇರುವುದಂತೂ ಕನ್ಫರ್ಮ್. ಯಾಕಂತಂದ್ರೆ ಇದು 500 ವರ್ಷಗಳ ಹಳೆಯ, ಅಂದ್ರೆ 500 ವರ್ಷಗಳಿಂದ ಜನರು ಕಾಯ್ತಾ ಇದ್ರು ರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ, ಹಾಗೆ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ, ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ಹೇಳಿ ಹಲವಾರು ಹಿಂದೂಗಳು ವ್ರತವನ್ನ ಕೈಗೊಂಡಿದ್ರು, ಮೌನ ವ್ರತವನ್ನ ಕೈಗೊಂಡಿದ್ರು, ಉಪವಾಸವನ್ನ ಮಾಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಬಿಜೆಪಿಯಲ್ಲಿ ಇನ್ನೊಂದು ಅಸ್ತ್ರ ಇದೆ ಅಂತಂದ್ರೆ ಇದು ಒಂದು ಅಸ್ತ್ರ ಸೇರ್ಕೊಂಡಿದೆ ಅಂತಾನೆ ಹೇಳಬಹುದು. ಇನ್ನೊಂದು ವಿಚಾರವನ್ನ ಮಾತನಾಡಬೇಕಾದ್ರೆ, ಹಲವಾರು ವರ್ಷಗಳಿಂದ, ಅಂದ್ರೆ ತುಂಬಾ ವರ್ಷಗಳ ಹಿಂದೆಯಿಂದನೇ ಬಿಜೆಪಿ ತಾವು ಪ್ರಚಾರ ಮಾಡ್ತಾ ಇದ್ರಲ್ಲ, ಆ ಸಮಯದಲ್ಲಿ ಇದೊಂದು ಪ್ರಣಾಳಿಕೆಯನ್ನು ಹೇಳ್ತಿದ್ರು. ಏನಂತಂದ್ರೆ ರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನುವಂಥದ್ದು. ಈಗ ಆ ಕನಸು ನಿಜವಾಗಿದೆ. ಮೋದಿ ಅವರು ಒಂದು ಮಾತು ಹೇಳ್ತಾರೆ, ರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಮೈಕನ್ನ ಹಿಡಿದು ಮೋದಿ ಅವರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ನಮ್ಮ ರಾಮ ಈಗ ಟೆಂಟ್ನಲ್ಲಿ ಇಲ್ಲ, ನಮ್ಮ ರಾಮ ಟೆಂಟ್ನಲ್ಲಿ ಇಲ್ಲ, ಈಗ ಅವರಿಗೆ ಒಂದು ದೊಡ್ಡ ದೇವಾಲಯವಾಗಿದೆ, ಅಯೋಧ್ಯೆಯಲ್ಲಿ ದೇವಾಲಯವಾಗಿದೆ, ನಮ್ಮ ರಾಮ ಟೆಂಟ್ನಲ್ಲಿ ಇಲ್ಲ ಅನ್ನುವಂಥದ್ದು ಮೋದಿ ಅವರು ಭಾಷಣ ಮಾಡಬೇಕಾದ್ರೆ ಈ ಮಾತನ್ನ ಕೂಡ ಹೇಳಿರ್ತಾರೆ. ಸೊ ಅವರು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, 2024ರಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಅವರು ಪ್ರಣಾಳಿಕೆಯನ್ನ ಮಾಡೋದು ಅಥವಾ ಅಸ್ತ್ರಗಳನ್ನ ಇಟ್ಕೊಳ್ಳೋದು, ಅವರ ಬೊಕ್ಕಸದಲ್ಲಿ ಇನ್ನು ಎಷ್ಟು ಅಸ್ತ್ರಗಳಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಾದ್ರೆ, 4 ಅಸ್ತ್ರಗಳು ಬಿಜೆಪಿಗೆ ಇದೆ. ಬಿಜೆಪಿಗೆ ಈಗ 4 ಅಸ್ತ್ರಗಳಿದೆ. ಹಾಗಾದ್ರೆ ಯಾವ್ದದು 4 ಅಸ್ತ್ರಗಳು ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ, 1ನೇ ಅಸ್ತ್ರ ಈಗ ಆಲ್ರೆಡಿ ಹೇಳಿದೀವಿ, 500 ವರ್ಷಗಳಿಂದ ಕಾಯ್ತಾ ಇರುವಂತಹ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಅದು ಕೂಡ ಅವರ ಅಸ್ತ್ರದಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. 2ನೇ ಅಸ್ತ್ರದ ಬಗ್ಗೆ ಮಾತನಾಡೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ವಿಶೇಷ ಸ್ಥಾನಮಾನವನ್ನ ತೆಗೆದುಹಾಕಿರುವಂತದ್ದು ಕೂಡ ಈಗ ಬಿಜೆಪಿ ಸರ್ಕಾರಕ್ಕೆ ಅದು ಒಂದು ಅಸ್ತ್ರವಾಗಿ ಬಿಂಬಿಸ್ತಾ ಇದೆ. ಅದು ಒಂದು ಅಸ್ತ್ರನೇ ಬಿಜೆಪಿ ಅವ್ರದ್ದು. ಏನ ಆರ್ಟಿಕಲ್ 370 ಇದೆಯಲ್ಲ, ಅದು ಕೂಡ ಇವರ ಅಸ್ತ್ರನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 3ನೇ ಅಸ್ತ್ರಕ್ಕೆ ಬರೋದಾದ್ರೆ, ಸಿಎಎ ಜಾರಿ ಘೋಷಣೆಯನ್ನ ಭಾಗಶಃ ಏನ್ ಮಾಡಿದೆ ಬಿಜೆಪಿ, ಅದನ್ನ ನೆರವೇರಿಸಿದೆ. ಸಿಎಎ ಬಗ್ಗೆ ಹಲವಾರು ವಿಚಾರಗಳು ಬರ್ತಾ ಇತ್ತು ಈ 2 ಅವಧಿಯಲ್ಲಿ. ಅಂದ್ರೆ ಬಿಜೆಪಿ ಅವರು ಏನು ಅಧಿಕಾರಕ್ಕೆ ಬಂದಿದ್ರಲ್ಲ ಆ ಅವಧಿಯಲ್ಲಿ ಇದೊಂದು ವಿಚಾರಗಳು ಕೇಳಿ ಬರ್ತಾ ಇತ್ತು. ಸಿಎಎ ಅನ್ನು ಅವರು ಜಾರಿಯನ್ನ ಭಾಗಶಃ ಕಂಪ್ಲೀಟ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇವ್ರಿಗೆ ಅಸ್ತ್ರವಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು ಈಗೆಲ್ಲ ಕಡೆಗೆ ಚರ್ಚೆ ಆಗ್ತಾ ಇದೆ. ಇನ್ನು 4ನೇ ಅಸ್ತ್ರದ ಬಗ್ಗೆ ಮಾತನಾಡುವುದಾದ್ರೆ, ತ್ರಿವಳಿ ತಲಾಕ್ ಅನ್ನ ನಿಷೇಧ ಮಾಡಿತು. ಯಾವುದೋ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು ನಿಷೇಧ ಮಾಡುವಾಗೆ. ಈ ಕಾನೂನನ್ನ ಸಡನ್ ಆಗಿ ಜಾರಿಗೆ ತರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ, ಭಾರತದಲ್ಲಿ ತ್ರಿವಳಿ ತಲಾಕ್ ನಿಷೇಧ ಅಂತ ಹೇಳುತ್ತೆ. ಇದರಿಂದ ಕೂಡ ಅವರು ಇದನ್ನು ಕೂಡ ಅಸ್ತ್ರವಾಗಿ ಪರಿಗಣಿಸಬಹುದು. ಹಾಗೆ ಇದು ಕೂಡ ಅಸ್ತ್ರವೇ ಸರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 4 ಅಸ್ತ್ರಗಳನ್ನ ಬಿಜೆಪಿ ಬೊಕ್ಕಸದಲ್ಲಿ ಇಟ್ಕೊಂಡಿದೆ ಅನ್ನುವಂಥದ್ದು ಈಗ ನಡೀತಿರುವಂತಹ ವಿಚಾರವಾಗಿದೆ. ಇನ್ನೊಂದು ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಒಂದು ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 2047ಕ್ಕೆ ಅಂದ್ರೆ 2047ನೇ ಇಸ್ವಿಗೆ ಏನಾಗುತ್ತೆ ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷ ಕಂಪ್ಲೀಟ್ ಆಗುತ್ತೆ. ಆಗ ನನ್ನೊಂದು ಗುರಿ ಇದೆ, ಮೋದಿ ಅವರು ಹೇಳಿದ್ದು, ನನ್ನೊಂದು ಗುರಿ ಇದೆ. ಆ ಗುರಿ ಯಾವುದು ಅಂತಂದ್ರೆ, ಈಗ ಏನು ನಮ್ಮ ಭಾರತ ಅಭಿವೃದ್ಧಿಯನ್ನ ಹೊಂದುತ್ತಿರುವ ದೇಶ ಅಂತ ಇದೆಯಲ್ಲ, ಈಗ 2047ರ ಹೊತ್ತಿಗೆ ಅಭಿವೃದ್ಧಿಯನ್ನ ಹೊಂದಿರುವಂತಹ ದೇಶ ಅಂತ ಕರೆಸಿಕೊಳ್ಳಬೇಕು ನನ್ನ ಭಾರತ, ಅದೇ ನನ್ನ ದೊಡ್ಡ ಕನಸು ಅಂತ ಮೋದಿ ಅವರು ಮಾತನ್ನ ಹೇಳ್ತಾ ಇದ್ರು. ಎಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಈ ಮಾತುಗಳನ್ನ ಅವರು ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕತೆಯ ಬೆಳವಣಿಗೆಯನ್ನು ಕೂಡ ಅವರು ಪ್ರಣಾಳಿಕೆಯಲ್ಲಿ
ಸೇರಿಸ್ಕೊಬಹುದು ಅಥವಾ ಆರ್ಥಿಕತೆಯ ಬೆಳವಣಿಗೆಯನ್ನ ನಾವು ಮಾಡಿದ್ದೀವಿ ಅಂತಾನೂ ಕೂಡ ಅವರು ಏನು ಬಿಜೆಪಿ ಅವರು ಹೇಳಬಹುದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾವು 2 ಸಲ ಅಧಿಕಾರಕ್ಕೆ ಬಂದಿದ್ದೀವಿ, 3ನೇ ಸಲ ಇಷ್ಟನ್ನ ನಾವು ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿ ಇಷ್ಟು ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ, ಇನ್ನೆಷ್ಟು ಭರವಸೆಯನ್ನ ಈಡೇರಿಸಿಲ್ಲ ಅನ್ನುವಂಥದ್ದು ಕೂಡ ಕ್ಲಾರಿಟಿಯಾಗಿ ಕೊಡಬಹುದು ಬಿಜೆಪಿ ಸರ್ಕಾರ. ಇನ್ನೊಂದು ವಿಚಾರ ಏನು ಅಂತಂದ್ರೆ, 500 ವರ್ಷಗಳಿಂದ ಹಿಂದೆ ಅಂದ್ರೆ 500 ವರ್ಷಗಳಿಂದಲೂ ಕೂಡ ರಾಮ ಮಂದಿರದ ಬಗ್ಗೆ ಕನಸು ಕಾಣ್ತಾ ಇದ್ದವರಿಗೂ ಕೂಡ ಸಿಹಿ ವಿಚಾರವನ್ನ ಕೊಟ್ಟಿರುವಂತಹ ಮೋದಿ ಸರ್ಕಾರ ಇನ್ನೂ ಹಲವಾರು ವಿಶೇಷತೆಯನ್ನ ಕೊಟ್ಟಿದೆ. ಏನು ಅಂತಂದ್ರೆ ಟ್ರೈನ್ ಆಗಿರ್ಬೋದು, ಇನ್ನು ಹಲವಾರು ವ್ಯವಸ್ಥೆಗಳನ್ನ ಜನಸಾಮಾನ್ಯರಿಗೆ ಮಾಡಿಕೊಡ್ತಾ ಇದೆ ಬಿಜೆಪಿ ಸರ್ಕಾರ. ಈಗ 2024ರ ಲೋಕಸಭಾ ಚುನಾವಣೆ ಹತ್ತಿರ ಬರುವಂತಹ ಈ ಸಮಯದಲ್ಲಿ 4 ಅಸ್ತ್ರಗಳನ್ನ ಇಟ್ಟುಕೊಂಡು ಕುಳಿತಿದೆ ಅನ್ನುವಂಥದ್ದು ಈಗ ಮಾತನಾಡುತ್ತಿರುವಂತಹ ಸುದ್ದಿಯಾಗಿದೆ. ಯಾಕಂತಂದ್ರೆ ಈ 4 ವಿಚಾರವಾಗಿ ಹಲವಾರು ಹೋರಾಟವನ್ನೇ ಮಾಡಿದೆ ಬಿಜೆಪಿ ಸರ್ಕಾರ, ಅಥವಾ ಅದನ್ನ ಜಾರಿಗೊಳಿಸಬೇಕು. ಸಿಎಎ ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ಈ ತ್ರಿವಳಿ ತಲಾಕ್ ಬಗ್ಗೆ ಆಗಿರ್ಬೋದು, ಇದೆಲ್ಲ ಕೂಡ ಬಿಜೆಪಿ ಸರ್ಕಾರ ಇಂಟ್ರೆಸ್ಟ್ ತೋರಿಸಿತ್ತು ಆ ವಿಚಾರಗಳಲ್ಲೆಲ್ಲ. ಅವ್ರು ಕೊಟ್ಟಿರುವಂತಹ ಪ್ರಣಾಳಿಕೆಯನ್ನ ಬಾದಶಃ ಮುಗಿಸಿದ್ದಾರೆ ಅನ್ನುವಂಥದ್ದು ಕೂಡ, ಅವರು ಆ ಮಾತನ್ನ ಇಟ್ಕೊಂಡು ಕೂಡ ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಣಾಳಿಕೆ ಕೊಡ್ಬೇಕಾದ್ರೆ ಅಥವಾ ಭರವಸೆಯನ್ನ ಕೊಡ್ಬೇಕಾದ್ರೆ ಈ ವಿಚಾರಗಳನ್ನ ಇಟ್ಟು ಹೇಳಬಹುದು ಅನ್ನುವಂತಹ ಮಾತು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೆಷ್ಟೋ ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.